ನಮಸ್ಕಾರ ವೀಕ್ಷಕರೇ. ಈಗಾಗಲೇ ನಾನು ವಕೀಲರ ಕುರಿತಾಗಿ ಇರುವಂಥ ಕಾನೂನುಗಳ ಕುರಿತಾಗಿ ಮಾಹಿತಿ ಕೊಟ್ಟಿದ್ದೇನೆ. ಈಗ ನ್ಯಾಯಾಧೀಶರಿಗೆ ಕುರಿತಾಗಿರುವಂಥ ಕಾನೂನುಗಳ ಕುರಿತಾಗಿ ಮಾಹಿತಿಯನ್ನು ಕೊಡಬೇಕಂತ ಬಯಸಿದ್ದೇನೆ. ಭಾರತದಲ್ಲಿ ನ್ಯಾಯಾಧೀಶರಿಗೆ ಸಂಬಂಧಿಸಿದ ಕಾನೂನುಗಳು ಯಾವುದಾವ ಅನ್ನೋದರ ಕುರಿತಾಗಿ ಒಂದಿಷ್ಟು ಬೆಳಕು ಚೆಲ್ಲುವ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ನ್ಯಾಯಾಧೀಶರಿಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಕೆಲವೊಂದು ಕಾನೂನುಗಳಿದಾವೆ. ಅವು ನಮ್ಮ ಭಾರತದ ಸಂವಿಧಾನದಲ್ಲಿ ಅವು ಅಡಕವಾಗಿವೆ. ಸಂವಿಧಾನದ ಪರಿಚ್ಛೇದ 124ರಲ್ಲಿ ಸರ್ವೋಚ್ಚ ನ್ಯಾಯಮೂರ್ತಿಗಳ ನೇಮಕಾತಿ ಕುರಿತಾಗಿ ಮಾಹಿತಿ ಸಿಗ್ತದೆ. ಮತ್ತು ಪರಿಚ್ಛೇದ 217ರಲ್ಲಿ ಉಚ್ಚ ನ್ಯಾಯಮೂರ್ತಿಗಳ ನೇಮಕಾತಿ ಕುರಿತಾಗಿ ಮಾಹಿತಿ ಸಿಗ್ತದೆ. ಮತ್ತು ಪರಿಚ್ಛೇದ 233 ಮತ್ತು 34ರಲ್ಲಿ ಅಧೀನ ನ್ಯಾಯಾಧೀಶರ ನೇಮಕಾತಿ ಕುರಿತಾಗಿ ಮಾಹಿತಿ ಸಿಗ್ತದೆ. ಇವುಗಳನ್ನು ನಾನು ಮತ್ತೆ ವಿವರವಾಗಿ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಇದರ ಕುರಿತಾಗಿ ತಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನ್ಯಾಷನಲ್ ಜುಡಿಷಿಯಲ್ ಅಕಾಡೆಮಿ ಆಫ್ ಇಂಡಿಯಾ ಅಂತದೆ, nja.gov.in ಅಂತೇಳಿ ಆ ವೆಬ್ಸೈಟ್ ಹೋದರೆ ತಮಗೆ ಈ ರೀತಿ ವೆಬ್ಸೈಟ್ ತೆರೆದುಕೊಳ್ಳುತ್ತದೆ. ಅದರಲ್ಲಿ ಜುಡಿಷಿಯಲ್ ಅಪಾಯಿಂಟ್ಮೆಂಟು ಮತ್ತು ಅವರಿಗೆ ಸಂಬಂಧಿಸಿದ ಹಲವಾರು ನಿಯಮಾವಳಿಗಳು ಎಲ್ಲವೂ ಈ ಒಂದು ವೆಬ್ಸೈಟ್ನಲ್ಲಿ ತಮಗೆ ಮಾಹಿತಿ ಸಿಗ್ತದೆ. ಇನ್ನು ವೇತನಕ್ಕಾಗಿ ಸಂಬಂಧಿಸಿದ ವಿಷಯಗಳಿಗಾಗಿ ಏನು ಕಾನೂನು ಅದಾವ ಅಂದರೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವೇತನ ಮತ್ತು ಸೇವಾ ಷರತ್ತುಗಳು ಕಾಯ್ದೆ 1958 ಮತ್ತು ಸಂವಿಧಾನ ಪರಿಚ್ಛೇದ 125 ಇವುಗಳು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಕುರಿತಾಗಿ ನಿಯಮಗಳನ್ನ ಹೇಳಿಕೊಡ್ತದೆ. ಇಂಗ್ಲಿಷ್ನೊಳಗೆ ದ ಸುಪ್ರೀಂ ಕೋರ್ಟ್ ಜಡ್ಜಸ್ ಸ್ಯಾಲರೀಸ್ ಅಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್ ಆಕ್ಟ್ 1958 ಅಂತ ಕಾಯ್ದೆ ಇದೆ. ಅದೇ ರೀತಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ವೇತನ ಮತ್ತು ಸೇವಾ ಷರತ್ತುಗಳು ಕಾಯ್ದೆ 1954 ಮತ್ತು ಸಂವಿಧಾನದ ಪರಿಚ್ಛೇದ 221 ಇವುಗಳಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ವೇತನ ಮತ್ತು ಸೇವಾ ಷರತ್ತುಗಳ ಕುರಿತಾಗಿ ಮಾಹಿತಿ ಸಿಗ್ತದೆ. ಅದಕ್ಕೆ ಹೈಕೋರ್ಟ್ ಜಡ್ಜಸ್ ಸ್ಯಾಲರೀಸ್ ಅಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್ ಆಕ್ಟ್ 1954 ಅಂತೇಳಿ ಕಾಯ್ದೆ ಇದೆ. ಇನ್ನು ತಿದ್ದುಪಡಿ ಕಾಯ್ದೆನೂ ಬಂದಿದೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಬಳಗಳು ಮತ್ತು ಸೇವಾ ಷರತ್ತುಗಳು ತಿದ್ದುಪಡಿ ಕಾಯ್ದೆ 2018 ಈ ಕಾಯ್ದೆ ಬಂದಿದೆ. ಅದನ್ನ ಇಂಗ್ಲಿಷ್ನೊಳಗೆ ದ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಸ್ಯಾಲರೀಸ್ ಅಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್ ಅಮೆಂಡ್ಮೆಂಟ್ ಆಕ್ಟ್ 2018 ಅಂತ ಕಾಯ್ದೆ ಬಂದಿದೆ. ಆದರೆ ಅಧೀನ ನ್ಯಾಯಾಲಯದ ನ್ಯಾಯಾಧೀಶರ ವೇತನ, ಪಿಂಚಣಿ ಮತ್ತು ಸೇವಾ ಪರಿಸ್ಥಿತಿಗಳ ಕುರಿತಾಗಿ ಸುಪ್ರೀಂ ಕೋರ್ಟ್ 2 ಆಯೋಗಗಳನ್ನು ಸ್ಥಾಪಿಸಿತ್ತು. ಮೊದಲೇ ಆಯೋಗ 1996ರಲ್ಲಿ ನ್ಯಾಯಮೂರ್ತಿ KT ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಸ್ಥಾಪಿಸಲಾಗಿತ್ತು. ಇನ್ನೊಂದು 2017ರಲ್ಲಿ ನ್ಯಾಯಮೂರ್ತಿ PV ರೆಡ್ಡಿ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಸ್ಥಾಪಿಸಲಾಗಿತ್ತು. 2020ರಲ್ಲಿ ಅವರು ವರದಿಯನ್ನು ಸಹಿತ ಸಲ್ಲಿಸಿದ್ದಾರೆ. ಆದರೆ ಇವು ಇನ್ನೂ ಸಮಗ್ರವಾಗಿ ಜಾರಿಗೆ ಬಂದಿಲ್ಲ ಅನ್ನೋದು ಒಂದು ಮಾಹಿತಿ ಇದೆ. ಇದಿಷ್ಟು ನ್ಯಾಯಮೂರ್ತಿಗಳು ಮತ್ತು ನ್ಯಾಯಾಧೀಶರ ವೇತನಗಳಿಗೆ ಸಂಬಂಧಿಸಿದಂತ ನಿಯಮಾವಳಿಗಳು ಅಂತ ನಾವು ತಿಳ್ಕೊಳ್ಬಹುದು. ಈ ಒಂದು ಕಾನೂನುಗಳದಾವೆ ಅವರನ್ನ ಮತ್ತೊಂದು ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಇನ್ನು ನ್ಯಾಯಾಧೀಶರ ರಕ್ಷಣೆಗಾಗಿ ಕಾನೂನುಗಳು ಏನದಾವ ಅನ್ನೋದು ನಾವು ತಿಳ್ಕೊಳ್ಬೇಕಾಗ್ತದೆ. ನ್ಯಾಯಾಧೀಶರ ರಕ್ಷಣೆಗಾಗಿ ನ್ಯಾಯಾಧೀಶರ ರಕ್ಷಣೆ ಕಾಯ್ದೆ 1985 ಅನ್ನೋ ಕಾಯ್ದೆ ಇದೆ. ಜುಡಿಷಿಯಲ್ ಪ್ರೊಟೆಕ್ಷನ್ ಆಕ್ಟ್ 1985 ಅಂತೇಳಿ ನ್ಯಾಯಾಧೀಶರ ರಕ್ಷಣೆಗಾಗಿರುವಂಥ ಕಾಯ್ದೆ ಕುರಿತಾಗಿ ನಾನು ವಿವರವಾಗಿ ತಿಳಿಸ್ತೀನಿ. ಇನ್ನು ನ್ಯಾಯಾಧೀಶರ ನಡಾವಳಿಕೆ ಕುರಿತಾಗಿ ನ್ಯಾಯಾಧೀಶರ ನಡಾವಳಿಕೆ ತತ್ವಗಳು ಅಂತೇಳಿ ಅದಾವೆ. ಜುಡಿಷಿಯಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಅದಾವೆ. ಅದು ಸಹಿತ ಈ ಒಂದು ವೆಬ್ಸೈಟ್ ನೊಳಗೆ ತಾವು ಹೋದ್ರೆ ಅಲ್ಲಿ ಈ ಒಂದು ಮಾಹಿತಿ ಸಿಗ್ತದೆ. ನ್ಯಾಯಾಂಗ ಜೀವನದ ಮೌಲ್ಯಗಳ ಮರು ಹಂಚಿಕೆ ಅಂತೇಳಿ ರೀಸ್ಟೇಟ್ಮೆಂಟ್ ಆಫ್ ವ್ಯಾಲ್ಯೂಸ್ ಆಫ್ ಜುಡಿಷಿಯಲ್ ಲೈಫ್ ಅಂತೇಳಿ ಅಂದ್ರೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಪೂರ್ಣ ನ್ಯಾಯಾಲಯದ ಸಭೆ ಮೇ 7, 1997ರಂದು ಯಾವ ರೀತಿ ಅಂಗೀಕರಿಸಿದೆ ಅದರ ಪ್ರಕಾರ ಈ ಒಂದು ತತ್ವಗಳನ್ನ ನ್ಯಾಯಾಧೀಶರಿಗೆ ಅನ್ವಯವಾಗ್ತವೆ. ಈ ಒಂದು ನ್ಯಾಷನಲ್ ಜುಡಿಷಿಯಲ್ ಅಕಾಡೆಮಿ ಅಂತ ಹೇಳಿದ್ರೆ ಅಲ್ಲಿ ಪಬ್ಲಿಕೇಶನ್ಸ್ ಅಂತ ಬರ್ತಾವೆ. ಸೊ ಅದರೊಳಗೆ ತಮಗೆ ಎಲ್ಲ ಮಾಹಿತಿ ಸಿಗ್ತದೆ. ಇನ್ನು ನ್ಯಾಯಾಧೀಶರ ದುರ್ನಡತೆ ಮತ್ತು ಅಸಮರ್ಥತೆಗಾಗಿ ಅಂದ್ರೆ ಮಿಸ್ ಕಂಡಕ್ಟ್ ಅಂಡ್ ಇನ್ಕೆಪಾಸಿಟಿ ಆಫ್ ಜಡ್ಜಸ್ ಅಂತೇಳಿ ಅದರ ಕುರಿತಾಗಿ ಕಾನೂನು ಏನು ಹೇಳ್ತದೆ ಅಂದ್ರೆ, ಸರ್ವೋಚ್ಚ ನ್ಯಾಯಮೂರ್ತಿಗಳ ಮತ್ತು ಉಚ್ಚ ನ್ಯಾಯಮೂರ್ತಿಗಳ ವಿಚಾರಣೆ ಕುರಿತಾಗಿ ನ್ಯಾಯಾಧೀಶರ ವಿಚಾರಣೆ ಕಾಯ್ದೆ 1968 ಅಂದ್ರೆ ದಿ ಜಡ್ಜಸ್ ಇನ್ಕ್ವೈರಿ ಆಕ್ಟ್ 1968 ಅಂತ ಕಾಯ್ದೆ ಇದೆ. ಆ ಕಾಯ್ದೆ ಅಡಿಯಲ್ಲಿ ಈ ಸರ್ವೋಚ್ಚ ನ್ಯಾಯಮೂರ್ತಿಗಳು ಮತ್ತು ಉಚ್ಚ ನ್ಯಾಯಮೂರ್ತಿಗಳ ವಿಚಾರಣೆ ಕುರಿತಾಗಿ ಕಾನೂನಿನ ವಿಷಯ ಅಡಕವಾಗಿದೆ. ಮತ್ತು ಅಧೀನ ನ್ಯಾಯಾಂಗದ ನ್ಯಾಯಾಧೀಶರ ವಿಚಾರಣೆ ಕುರಿತಾಗಿ ಭಾರತದ ಸಂವಿಧಾನ ಪರಿಚ್ಛೇದ 235 ಇದು ಅನ್ವಯ ಆಗ್ತದೆ. ಈ ಒಂದು ಪರಿಚ್ಛೇದದ ಅಡಿಯಲ್ಲಿ ಅಧೀನ ನ್ಯಾಯಾಂಗದ ನ್ಯಾಯಾಧೀಶರ ಕುರಿತಾಗಿ ವಿಚಾರಣೆ ಮಾಡುವಂತದಕ್ಕೆ ಶಿಸ್ತು ಕ್ರಮ ತೆಗೆದುಕೊಳ್ಳಕ್ಕೆ ಹೈಕೋರ್ಟ್ಗೆ ವಿಶೇಷ ನಿಯಂತ್ರಣವನ್ನ ಈ ಕಾಯ್ದೆ ಅಂದ್ರೆ ಆರ್ಟಿಕಲ್ 235 ಕೊಡ್ತದೆ. ಈ ರೀತಿ ನ್ಯಾಯಾಂಗ ಅಧಿಕಾರಿಗಳು ಅಂದ್ರೆ ನ್ಯಾಯಮೂರ್ತಿ ಮತ್ತು ನ್ಯಾಯಾಧೀಶರ ಕುರಿತಾಗಿ ಇರುವಂತಹ ಒಂದು ಸ್ಥೂಲ ಪರಿಚಯವನ್ನ ಇದರೊಳಗೆ ಮಾಡಿದ್ದೇನೆ. ಇನ್ನು ವಿವರವಾಗಿ ಪ್ರತಿಯೊಂದು ಅಂಶದ ಕುರಿತಾಗಿ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಧನ್ಯವಾದಗಳು.